ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಭಾರತದ ಮೇಲೆ ಯುದ್ಧ ಮಾಡ್ತೀವಿ ಅಂತ ಬಡಾಯಿ ಕೊಚ್ಚಿದ್ದ ಪಾಕಿಸ್ತಾನ ಇದೀಗ ಕಾಲು ಹಿಡ್ಕೊಂಡಿದೆ. ಡಿಜಿಎಂಒಗಳ ಸಭೆಯಲ್ಲಿ ಪಾಪಿ ರಾಷ್ಟ್ರ ಇನ್ನು ಮುಂದೆ ಕದನ ವಿರಾಮ ಉಲ್ಲಂಘಿಸಲ್ಲ ಅಂತ ಭರವಸೆ ಕೊಟ್ಟಿದೆ. ಭಾರತ ಪಾಕ್ ನಡುವೆ ಆವರಿಸಿದ್ದ ಯುದ್ಧದ ಕಾರ್ಮೋಡ ಸರಿದು ಅದ ನಂತರ ದೇಶವಾಸಿಗಳ ಮುಂದೆ ಪ್ರಧಾನಿ ಮೋದಿ ಹಾಜರಾಗಿ ಮಹತ್ವದ ಘೋಷಣೆ ಮಾಡುವುದಕ್ಕಿದ್ದಾರೆ. ಆಪರೇಷನ್ ಸಿಂಧೂರ ಇದು ಉಗ್ರರ ವಿರುದ್ಧದ ಪ್ರತೀಕಾರ ಮಾತ್ರ ಅಲ್ಲ, ಜಗತ್ತಿನ ಮುಂದೆ ಭಾರತದ ಶಕ್ತಿ ಪ್ರದರ್ಶನದ ರೋಚಕ ಯುದ್ಧ. ನಾವೇ ಎಲ್ಲ ನಮ್ಮದೇ ಎಲ್ಲ ಅಂತ ಮೆರೆದಾಡ್ತಾ ಇದ್ದವರಿಗೆ ಮುಖಭಂಗ ಮಾಡಿದೆ. ಆ ಮೂಲಕ ಆತ್ಮನಿರ್ಭರ ಭಾರತದ ಸೇನಾಪಡೆ ಎಷ್ಟು ಶಕ್ತಿಶಾಲಿ ಎನ್ನುವುದನ್ನ ಸಾಕ್ಷ್ಯ ಸಮೇತ ತೋರಿಸಿದೆ. ಮಾತೆತ್ತಿದ್ರೆ ಸಾಕು ಪರಮಾಣು ಬಾಂಬ್ ಹಾಕ್ತೀವಿ ಅಂತಿದ್ದ ಪಾಕಿಸ್ತಾನ ಈಗ ತನ್ನದೇ ಅಣ್ವಸ್ತ್ರಗಳು ತಲೆನೋವಾಗಿದೆ. ಭಾರತದ ಬ್ರಹ್ಮೋಸ್ ದಾಳಿಗೆ ತತ್ತರಿಸಿದ ಪಾಕಿಗೆ ಅಣ್ವಸ್ತ್ರ ಸೋರಿಕೆಯ ಭೀತಿ ಶುರುವಾಗಿದೆ. ಅಣ್ವಸ್ತ್ರ ಸಂಗ್ರಹಗಾರ ಬಳಿ ನೂರ್ ಖಾನ್ ಏರ್ ಬೇಸ್ ಉಡೀಸ್ ಆಗ್ತಿದ್ದಂತೆ ಮುಲ್ಲಾ ಮುನೀರ್ ಜಾಗವನ್ನೇ ಚೇಂಜ್ ಮಾಡಿದ್ದಾನೆ. ಭಾರತ ಮಾತ್ರ ನಮಗೆ ಆ ಬೆಟ್ಟದ ಬಗ್ಗೆ ಮಾಹಿತಿನೇ ಇಲ್ಲ, ಅಲ್ಲಿ ಏನಿದೆ ಅಂತ ನಮಗೆ ಗೊತ್ತಿಲ್ಲ ಅಂತ ನಸು ನಕ್ಕಿದೆ. ಭಾರತ ಪಾಕಿಸ್ತಾನದ ನಡುವೆ ಆವರಿಸಿದ್ದ ಯುದ್ಧದ ಕಾರ್ಮೋಡ ಸರಿದಿದೆ. ಇದರ ಬೆನ್ನಲ್ಲೇ ಗಡಿ ಭಾಗದಲ್ಲಿ ಗುಂಡಿನ ಮೊರತ ನಿಂತಿದ್ದು ಜನಜೀವನ ಶಾಂತವಾಗಿದೆ. 4 ದಿನದಿಂದ ಬಂದ್ ಆಗಿದ್ದಂಥ 32 ವಿಮಾನ ನಿಲ್ದಾಣಗಳು ಓಪನ್ ಆಗಿತ್ತು. ಕಾರ್ಯಾಚರಣೆ ಆರಂಭ ಆಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.